ಸರ್ ಈ ಕಟ್ಟೆ ಇದೆಯಲ್ಲ ಇದಕ್ಕೆ ಏನು ಹೆಸರು? ಇದು ನಾವು ಹೊಸಕೆರೆ ಅಂತ ಹೇಳ್ತೀವಿ. ಹೊಸಕೆರೆ ಇದು 2 ಎಕರೆ ಸರ್ಕಾರಿ ಭೂಮಿ. ಈ ಸರ್ಕಾರಿ ಭೂಮಿ ನಮ್ಮ ಭೂಮಿ ಮುಂದ್ಗಡೆ ಇದೆ. ಇದಕ್ಕೆ ಒಂದು 25 ಎಕರೆಯಿಂದ ನೀರು ಬರುತ್ತೆ ಇದಕ್ಕೆ. ಸೊ ಇದಕ್ಕೆ ಏನು ಮಾಡಿದ್ವಿ ಅಂದರೆ ಈ ಸರ್ಕಾರಿ ಜಾಗಕ್ಕೆ ನಾವು ಅದನ್ನು ನೋಡಿ ಅಲ್ಲಿ ಕುರಿಯೋರು ನಾವು ಏನು ಮಾಡಿದ್ವಿ, ಇದನ್ನು ಎಲ್ಲ ತೆಗೆದು ರೋಡ್ಗೆ ಅಲ್ಲಿಗೆ ಏರಿಗೆಲ್ಲ ಬಿಟ್ಬಿಟ್ಟು ಇಲ್ಲೊಂದು ಕೆರೆ ನಿರ್ಮಾಣ ಮಾಡಿದ್ವಿ. ಇದೇ ಕೆರೆ. ಇದನ್ನ ಹೊಸಕೆರೆ ಅಂತ ಹೇಳ್ತೀವಿ ನಾವು. ಹೊಸಕೆರೆ. ಇದನ್ನ ಮಳೆ ಇಲ್ಲ, ಖಾಲಿ ಇದೆ. ಈಗ ಮಳೆ ಇಲ್ಲ, ಖಾಲಿ ಇಲ್ಲ, ಎಲ್ಲಿದೆ. ಇದು ಒಳ್ಳೆ ಮಳೆ ಬಂತು ಅಂದ್ರೆ ಇದು ಕನಿಷ್ಠ ಅಂದ್ರೆ 10 ಅಡಿ ನೀರು ನಿಂತ್ಕೊಳ್ಳುತ್ತೆ. ಇಲ್ಲಿ 2 ಎಕರೆಗೆ 10 ಅಡಿ ನೀರು ನಿಂತ್ಕೊಳ್ಳುತ್ತೆ. ಇದು ಇಲ್ಲಿ ಕೆರೆ ಎಷ್ಟು ಲೀಟರ್ ನೀರು ಹಿಡಿಸುತ್ತೆ ಫುಲ್ ಆದ್ರೆ? ಇದು ನನ್ನ ಅಂದಾಜು 2 ಕೋಟಿಗಿಂತ ಏನು ಕಮ್ಮಿ ಇಲ್ಲ ಸರ್. 2 ಕೋಟಿ ನೀರು, 2 ಎಕರೆ ನೀರು 10 ಅಡಿ ಆಳ. ಈಗ ಇದನ್ನ ನೀವು ಸ್ವತಃ ಇಂಟ್ರೆಸ್ಟ್ ತಗೊಂಡು ಇದನ್ನ ನಿರ್ಮಾಣ ಮಾಡಿರೋದು? ಹೌದೌದು ಅಲ್ವಾ ಸರ್? ಹೌದೌದು. ಅಂದ್ರೆ ಈ ಕೆರೆ ತುಂಬಿದ್ರೆ ಸುತ್ತಮುತ್ತ ಇರುವ ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗ್ತವೆ, ಹೌದಲ್ವಾ? ಖಂಡಿತ. ಈ ರೀತಿ ಸಮಾಜಮುಖಿ ಚಿಂತನೆ ಮಾಡಿದ್ದೀರಲ್ಲ ನೀವು, ಅದಕ್ಕೆ ನಿಮಗೊಂದು ಸಲಾಂ ಸರ್. ಯಾಕೆಂದ್ರೆ ಯಾರು ಅವರವರ ತೋಟದಲ್ಲಿ ಒಂದು ಕೃಷಿ ಹೊಂಡ ತೋಡ್ಕೊಳ್ಳೋದ ಕಷ್ಟ. ಅಂಥದ್ರಾಗೆ ನೀವು ಇಷ್ಟೊಂದು ದೊಡ್ಡದಾದ ಕೆರೆನ ಅಕ್ಕಪಕ್ಕದ ತೋಟಕ್ಕೆ ಅನುಕೂಲ ಆಗಲಿ, ಪಕ್ಕದಲ್ಲಿ ನಮ್ಮ ತೋಟ ಇದೆ ಅಂತೇಳಿ ಮಾಡಿದ್ದೀರಲ್ಲ, ಅದು ತುಂಬ ಮೆಚ್ಚಬೇಕು. ಆಮೇಲೆ 4 ಮೂಲೆಗೂ ಏನು ಹೇಳಿದ್ರಿ? ಎಂಥದ್ದು? 4 ಮೂಲೆಗೂ 4 ಅರಳಿ ಮರ ಹಾಕಿದೀವಿ. ಅರಳಿ ಮರ, ಆಲದ ಮರ, ಅರಳಿ ಮರಗಳು ಹಾಕೊಂಡಿದೀವಿ. ಇದನ್ನ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಕಸುಬು. ಕಾಪಾಡ್ಕೊಳ್ಳೋದೇ ಕಸುಬು. ಕುರಿಯೋರು ಅವರು ಇವರೆಲ್ಲ ಕುಯ್ದು ಹಾಕ್ತಾರೆ. ಇಲ್ಲಿ ನೋಡಿ ಸುತ್ತ ನೋಡ್ಬೋದು ನೀವು, ಕನಿಷ್ಠ ಅಂದ್ರೆ ಒಂದು 600 ಗಿಡ ನಾವು ಹೊಂಗೆ ಮರ ಹಾಕಿದೀವಿ. ಪ್ಲಾಂಟೇಶನ್ ಮಾಡಿದಿರಿ, ಸಸ್ಯ ಚೆನ್ನಾಗಿ ಬೆಳೆದಿದ್ದಾವೆ. ಈಗ ತುಂಬಾ ಚೆನ್ನಾಗಿ ಬೆಳೆದಿವೆ, ತಿರುಗಿಸಿ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಬೆಳೆದಿದೆ. ಕಾಪಾಡೋದು ಕಷ್ಟ ಆಗಿದೆ ಅಲ್ವಾ? ಅದನ್ನ ಯಾರು ಬೇಕಾದ್ರೂ ಕುಯ್ತಾರೆ, ಯಾರು ಬೇಕಾದ್ರೂ ತಗೊಂಡು ಹೋಗ್ತಾರೆ. ಸರಿ, ಆಡುಗಳು ಕುರಿಗಳು ಕೊಡ್ತಾನೆ ಇರ್ತಾರೆ. ಖಂಡಿತ ಅದ್ಭುತವಾದ ಒಂದು ಪರಿಕಲ್ಪನೆ. ಬನ್ನಿ ಅಲ್ಲಿ ಆ ಕಡೆ ತೋರಿಸಿದ ತನ್ನ ಕಟ್ಟೆ. ಇದು ನೋಡಿ, ಇದು ಹೊಂಗೆ. ಇದೇನಂದ್ರೆ ಇದು 30x30ನಲ್ಲಿ ನಾವು 10 ಹೊಂಗೆ ಮರ ಹಾಕ್ಬೋದು ಅಂತ ಹೇಳಿ ಹಾಕಿರೋದು ಹೊಂಗೆ ಮರ. ಆದ್ರೆ ಮಣ್ಣು ಎಷ್ಟು ಇದಾಗಿದೆ ಅಂದ್ರೆ ಇದು ಕುಂಟುತ್ತಾ ಇದೆ ನೋಡಿ. ಇದು ಹಾಕಿ ಕನಿಷ್ಠ ಅಂದ್ರೆ ಒಂದು 8 ವರ್ಷ ಆಗಿರ್ಬೋದು ಇದು ಹೊಂಗೆ ಹಾಕಿದನ್ನು. 8 ವರ್ಷದ ಹೊಂಗೆ ಮರಗಳು ಇವು. ಮಣ್ಣಲ್ಲಿ ಫಲವತ್ತತೆ ಇಲ್ಲ, ಮಣ್ಣು ಫಲವತ್ತತೆ ಇಲ್ಲ. ಜೊತೆಗೆ ಇಲ್ಲೆಲ್ಲ ಹಾಕಿರ್ತೀವಿ ನಾವು, ಇಲ್ಲೆಲ್ಲ ಹಾಕಿರ್ತೀವಿ, ಅದು ಕುಂಟುತ್ತಾ ಇರುತ್ತೆ. ಇಲ್ಲ ಅವ್ರ ಕಡೆ ಅವ್ರು ಕಿತ್ತಾಕ್ತಾರೆ, ಕಿತ್ತಾಕೋದು ಬೇಡ ನಮ್ಗೆ ಹೊಂಗೆ ಅಂತ ಅದೆಲ್ಲ ಮಾಡ್ತಿರ್ತಾರೆ. ಹೌದೌದು. ಇದು ನೋಡಿ ಅರಳಿ ಮರ ನಾವು ಹಾಕಿ ಅದಕ್ಕೆ ಬೋರ್ಡ್ ಹಾಕಿ ಕಾಪಾಡಿ ಎಲ್ಲ ಮಾಡ್ಬೇಕಾಯ್ತದು. ಇಲ್ಲಾಂದ್ರೆ ಬಹಳ ಕಷ್ಟ. ಇಲ್ಲ, ಪಕ್ಕದಲ್ಲಿ ಬೇವಿನ ಗಿಡವನ್ನ ಬಿಡೋದಿಲ್ಲ ಅಂತೇಳಿ ನೀವು ಇಂಟ್ರೆಸ್ಟ್ ವಹಿಸಿ ಅದಕ್ಕೆ ತಂತಿ ಸುತ್ತಿ ಬೆಳೆಸಿದಿರಲ್ಲ, ಅದು ಹೇಳಿ. ಇದು ನೋಡಿ ಅರಳಿ ಮರದ ಪಕ್ಕದಲ್ಲಿ ಬೇವಿನ ಮರ ಇರಬೇಕು, ಅದಕ್ಕೆ ಅಶ್ವತ್ಥ ಕಟ್ಟೆ ಅಂತ ಹೇಳೋದು. ಅರಳಿ ಮರದ ಪ್ರತೀತಿ ಏನು ಅಂತಂದ್ರೆ ವಿಷ್ಣು ಅಂತ, ಬೇವು ಲಕ್ಷ್ಮಿ, ಎರಡಕ್ಕೂ ಮದುವೆ ಮಾಡ್ತಾರೆ. ಇದು ಅಶ್ವತ್ಥ ಕಟ್ಟೆ, ಇಲ್ಲೆಲ್ಲ ನಾಗರ ಪ್ರತಿಷ್ಠಾಪನೆ ಎಲ್ಲ ಆಗ್ಬೋದು ಮುಂದಕ್ಕೆ. ಇದು ಕ್ಲೀನಾಗಿ ಅಚ್ಚುಕಟ್ಟಾಗಿ ಕಟ್ಟೆ ಮಾಡಿದ್ರೆ ಆಗತ್ತೆ ಅಂತ ಹೇಳಿ. ಆ ಬೇವು ಬೆಳೆಸೋಕೆ ನಮ್ಗೆ ಎಷ್ಟು ಕಷ್ಟ ಆಯ್ತು ಅಂದ್ರೆ ಬರೋದು ಕುರಿಯೋರು ಕೀಳೋದು ಹೋಗೋದು. ಸೊ ಅದಕ್ಕೊಂದು ಬೇಲಿ ನಿರ್ಮಾಣ ಮಾಡೋದಕ್ಕೆ ಈಗ ಒಳಗಡೆ ಎಲ್ಲ ಮುಳ್ಳು ಬೆಳ್ಕೊಳ್ಳೋದಕ್ಕೆ ಅಲ್ಲಿ ಕುರಿಯೋರು ಹೋಗಲ್ಲ ಅವರು. ಇಲ್ಲಾಂದ್ರೆ ಏನ್ ಸಿಕ್ತೆ ಎಲ್ಲ ಕುಯ್ದು ಕುರಿಗೆ ಆಗ್ತದೆ. ಇದು ನೋಡಿ ಉದಾಹರಣೆಗೆ ಇದನ್ನೇ ನೋಡಿ, ಇದೆಲ್ಲ ಮೇಲಿಂದಾನೆ ಎಳ್ದು ಮೇಕೆಗಳಿಗೆ ಕುರಿಗಳಿಗೆ ಹಾಕ್ತಾ ಇರ್ತಾರೆ. ಮೇಕೆಗಳೇ ಬಹುಶಃ ತಿನ್ನೋದು. ಬನ್ನಿ, ಇದು ನೋಡಿ ಸರ್ಕಾರಿ ಜಾಗ. ಇದು ಫುಲ್ ನಾವು ನಿರ್ಮಾಣ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಇದನ್ನ ನಾವು ರೆಡಿ ಮಾಡಿದ ತಕ್ಷಣ ಇಲ್ಲೊಬ್ಬ ಬಂದ ಹಾಕೊಂಬಿಟ್ಟ ಅದನ್ನ ಬೇಲಿ ನಂದೇನೆ ಅಂತ. ಇದೇನು ಅಂತಂದ್ರೆ ಸರ್ವೆ ನಂಬರ್ 85. ಇದು ಬಂದು ಇದು ನೀರು ಹರಿಯೋ ಜಾಗ. ಇದು ಅದನ್ನ ನೀರು ಹರಿಯೋಕ್ಕೂ ಬಿಡಲ್ಲ, ನೀರಿಗೂ ಬಿಡಲ್ಲ, ಎಲ್ಲ ಜನ ಎಳ್ಕೊಂಡ್ಬಿಡ್ತಾರೆ. ಎಲ್ಲನೂ ಇದು ಎಂಥದ್ದು ಒತ್ತುವರಿ ಮಾಡ್ಕೊಂಬಿಡೋದು, ನೀರು ಹರಿಯೋಕ್ಕೂ ಬಿಡಲ್ಲ. ಕೆರೆನೂ ಒತ್ತುವರಿ ಮಾಡ್ಕೊಳ್ಳೋದು, ಹೊಳೆನೂ ಒತ್ತುವರಿ ಮಾಡ್ಕೊಳ್ಳೋದು, ನೀರು ಹರಿಯೋಕ್ಕೂ ಜಾಗ ಬಿಡದಂಗೆ ಒತ್ತುವರಿ. ಅದೇನೋ ನಾವು ಚಿನ್ನ ಬೆಳಿತೀವಿ ಅನ್ನೋ ರೀತಿಯಲ್ಲಿ ಒತ್ತುವರಿ ಮಾಡೋದು. ಇಲ್ಲಿ ರಾತ್ರಿ ಕೂತ್ಕೊಂಡು ಎಲ್ಲ ಪಾರ್ಟಿ ಮಾಡೋದು, ಡ್ರಿಂಕ್ಸು ಅಷ್ಟೇ, ಇನ್ನೇನು ಇಲ್ಲ. ಬರೀ ಪಾರ್ಟಿ ರಾತ್ರಿ ಕೂತ್ಕೊಂಡು. ಪ್ರಕೃತಿ ಅಂದ್ರೆ ಏನು? ದೇವರು ಅಂದ್ರೆ ಪ್ರಕೃತಿಯನ್ನ ಪ್ರೀತಿಸುವ ಒಂದು ಅಲ್ಲ, ಪ್ರಕೃತಿ ಇಲ್ವೇ ಇಲ್ಲ. ಪ್ರಕೃತಿನೇ ದೇವರಲ್ವಾ? ಹೌದು, ಪ್ರಕೃತಿನೇ ದೇವರು. ಈಗ ಜನ ಪ್ರಕೃತಿ ಮೇಲೆ ಪ್ರೀತಿ ಇದ್ರೆ ದೇವ್ರ ಮೇಲೆ ಪ್ರೀತಿಸ್ದಾಗೆ. ಅಯ್ಯೋ, ನಾವು ಪ್ರಕೃತಿಯನ್ನ ಸಂರಕ್ಷಣೆ ಮಾಡಿದ್ರೆ ದೇವರ ಕೃಪೆ ನಮ್ಮ ಮೇಲೆ ಇರುತ್ತೆ. ಸರ್, ಈಗ ಏನು ಮಾಡೋದು ಬೇಡ, ನೀವು ಓಡಾಡ ಜನಗಳನ್ನ, ನಾಲ್ಕು ಪ್ರಾಣಿಗಳನ್ನ, ಪ್ರಕೃತಿನ ನೀವು ಪೂಜೆ ಮಾಡಿ, ಪ್ರೀತಿ ಮಾಡಿ. ಅದಕ್ಕಿಂತ ಪೂಜೆ ಇನ್ನೇನು ಬೇಕಾಗೇ ಇಲ್ಲ. ಖಂಡಿತ. ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ
ಇಲ್ಲೊಂದು ಆಲದ ಮರ ಹಾಕಿದ್ದೀವಿ. ಆಲದ ಮರ ನಾವು ಇನ್ನೂ ಕಾಪಾಡೋಕ್ಕಾಗಲ್ಲ. ಇದಕ್ಕೆ ಬೇಲಿ ಹಾಕಿದ್ದೀವಿ ನೋಡಿ ಇಲ್ಲಿ. ನೋಡ್ರಿ ಅದು ಇನ್ನೂ ಕಾಪಾಡೋಕ್ಕಿಲ್ಲ. ತುದಿ ಬಂದ ತಕ್ಷಣ ಕುಯ್ತಾರೆ. ಇದಕ್ಕೆ ಬೇಲಿ ಹಾಕಿದಿರಿ ನೋಡ್ರಿ. ಬೇಲಿ ಆದ್ರೂ ಕಾಪಾಡಕ್ ಆಗ್ತಿಲ್ಲ ಅದನ್ನ. ನೋಡ್ರಿ ನೀವು ನಿಮ್ಮ ಇದು ನಿಮ್ ನೋಡಿ ಅದ್ರೊಳಗಡೆ ಆಲದ ಮರ ಇದೆ. ಅದೇನಿಲ್ಲ ಅಂದ್ರೆ 10 ವರ್ಷ ಆಗಿದೆ ಆಲದ ಮರಕ್ಕೆ. ಅದನ್ನ ಕಾಪಾಡಕ್ಕಾಗಲ್ಲ. ನಾವು ಮೇಲೆ ಬಂದ ತಕ್ಷಣ ಕುಯ್ಯೋದು. ಮೇಲೆ ಬಂದ ತಕ್ಷಣ ಕುಯ್ಯೋದೆ. ಕೆರೆ ನೋಡಿ, ಕೆರೆ ಸುತ್ತ ಈ ರೀತಿ ಒಳ್ಳೆ ವಾತಾವರಣ ಇರ್ಲಿ ಅಂತ ನೀವು ಮಾಡಿದ್ರೆ. ಇದು ನೋಡಿ ಏರಿ ಇದೆಯಲ್ಲ, ಇದು ನಿಮಗೆ ಏರಿ ಈ ಕೆಳಗಡೆ 30 ಅಡಿ ಅಗಲದಿಂದ ಶುರು ಮಾಡಿರೋದು ನಾವು. ಇದನ್ನ ಹಾಕ್ಲಿಕ್ಕೆ ನಾವು 3 ವರ್ಷ ತಗೊಂಡ್ವಿ. 3 ವರ್ಷದಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಇದನ್ನ ಹಾಕಿ ಒಂದೊಂದು ವರ್ಷಕ್ಕೆ 30 ಅಡಿ ಅಗಲ, ಕೆಳಗಡೆ 30 ಅಡಿ ಅಗಲ ಶುರು ಮಾಡಿ ಮೇಲ್ಗಡೆ 12 ಅಡಿ ಅಗಲ ನಿರ್ಮಾಣ ಮಾಡಿದ್ದೀವಿ. ನೋಡ್ರಿ, ಅಲ್ಲ ಖಂಡಿತ ಇದು ಬಹಳ ಅದ್ಭುತ ಬಿಡ್ರಿ. ತೋರಿಸ್ತೀನಿ. ನೀವು ಕೆರೆ ನಿರ್ಮಾಣ ಮಾಡಕ್ಕೆ ತಳದಲ್ಲಿ 30 ಅಡಿ ಅಗಲ ತಗೊಂಡು ಮೇಲ್ಗಡೆ ಬರ್ತಾ ಕಡಿಮೆ 12 ಅಡಿಗೆ ಬಂದಿದ್ದೀರಿ. 12 ಅಡಿಗೆ ಬಂದಿದ್ದೀವಿ. ಅದು ಹೈಟ್ 15 ಅಡಿ ಇದೆ. ನನಗೆ ಆ ಮಣ್ಣನ್ನೇ ಇಲ್ಲಿಗೆ ಶಿಫ್ಟ್ ಮಾಡಿರೋದು ಏರಿಗೆ. ಅದ್ಭುತ ಅನ್ಸೋದು ಅಂದ್ರೆ ಏರಿ 300 ಅಡಿ ಇದೆ. ಅದು ಏರಿ 30 ಅಡಿ ಅಗಲ, 30 ಅಡಿ ಅಗಲ, 15 ಅಡಿ ಹೈಟು, 12 ಅಡಿ ಮೇಲ್ಗಡೆ ಫಿನಿಶು, 300 ಅಡಿ ಅಷ್ಟಕ್ಕೆ ಮಣ್ಣು 3 ವರ್ಷ ನಾವು ತಗೊಂಡು ಹಾಕಿರೋದು. ಮತ್ತೆ ಎಷ್ಟು ನಿಜವಾಗೂ ಅದೇನು ವರ್ಕ್ ಮಾಡಿದಿರಿ ಬಿಡ್ರಿ. ಇದು ಇಲ್ಲಿ ಮುಖ್ಯವಾದ ಅಂಶ ಏನು ಅಂದರೆ, ಇಲ್ಲಿ ಇದು ಗೌರ್ಮೆಂಟ್ ಕಟ್ಸಿದ್ದು ಒಂದು ಕಟ್ಟೆ. ಇದಕ್ಕೆ ದತ್ತಣ್ಣನ ಕಟ್ಟೆ ಅಂತ ಹೇಳ್ತಾರೆ. ಅಂದರೆ YSV ದತ್ತ ಇದ್ರಲ್ಲ, ಅವ್ರ ದತ್ತ ಅವ್ರ ಕಾಲದಲ್ಲಿ ಕಟ್ಸಿದಕ್ಕೆ ದತ್ತಣ್ಣನ ಕಟ್ಟೆ ಅಂತಾರೆ ಇದಕ್ಕೆ. ಇದು ಒಂದು ಸ್ಕೆಲಿಟನ್ ನಿಂತಿತ್ತು ಇದು ಇದರಲ್ಲಿ. ಈ ಸ್ಕೆಲಿಟನ್ ಇಲ್ಲಿ ವಿಪರೀತ ನೀರು ಬರುತ್ತೆ. ಇದು ಹಿಂಗೆ 5,000 ಅಡಿ ನೀರು ನಿಲ್ಲುತ್ತೆ. ನಾನು ಕಂಡಂಗೆ, ನಾನು ಹೋಗಿರೋ ಮಟ್ಟಿಗೆ, ನಾನು ವಾಕಿಂಗ್ ಹೋಗಿರೋದಂಗೆ 5,000 ಅಡಿ ದೂರ ಇದೆ. ಹಿಂಗೆ ನೀರು ನಿಲ್ಲುತ್ತೆ ಇಲ್ಲಿಂದ. ಇದು ತುಂಬಿಟ್ರೆ ಇದು ಜಾಗ, ಹೌದೌದು, ಈ ಜಾಗ ತುಂಬಿಟ್ರೆ 5,000 ಅಡಿ ನೀರು ನಿಲ್ಲುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಕಾಂಕ್ರೀಟ್ ಸ್ಟ್ರಕ್ಚರ್ ಇದೆಯಲ್ಲ, ಇಲ್ಲಿ ಈ ಕಾಂಕ್ರೀಟ್ ಸ್ಟ್ರಕ್ಚರ್ ನೀವು ಅಲ್ಲೇ ಇರ್ರಿ. ಇಲ್ಲ, ಅಲ್ಲೇ ರೀ ಮೇಡಮ್. ಈ ಕಾಂಕ್ರೀಟ್ ಸ್ಟ್ರಕ್ಚರ್ ಇದೆಯಲ್ಲ, ಈ ಸ್ಟ್ರಕ್ಚರ್ ಪದೇ ಹೊಡೆದೋಗ್ತಿತ್ತು. ಆ ಮೂಲೆಗೆ ಹೊಡೆದೋಗ್ಬಿಡೋದು. ಆ ಮೂಲೆಗೆ ಹೊಡೆದೋದ್ರೆ ಇಲ್ಲಿ ನೀರು ನಿಲ್ತಿರಲ್ಲ, ಹೋಗ್ಬಿಡೋದು. ಸೊ ನಾವೇನು ಮಾಡೋದ್ರಿಂದ ಆಲೋಚನೆ ಮಾಡಿಬಿಟ್ಟು ಈ ಕಾಂಕ್ರೀಟ್ ಸ್ಟ್ರಕ್ಚರ್ ಮುಂದ್ಗಡೆಗೆ ಇದು 15 ಅಡಿ ಮಣ್ಣು ಬಾಂದ್ ಕಟ್ಟಿದ್ವಿ. ಇಲ್ಲಿ ಈ ಕಡೆಗೆ 15 ಅಡಿ 15 ಅಡಿ ಮಣ್ಣನ್ನು ನಾವು ಭರ್ತಿ ಮಾಡಿದ್ವಿ. ಅಲ್ಲಿಂದ ತೆಗೆದು ಇಲ್ಲಿಂದ ತೆಗೆದು ಎಲ್ಲ ಮಣ್ಣು ಭರ್ತಿ ಮಾಡಿ, ಆ ಕಡೆ ಹೈಟ್ ಮಾಡಿ, ಈ ಕಡೆ ಹೈಟ್ ಮಾಡಿ, ಆ ಕಲ್ ಪಿಚಿಂಗ್ ಮಾಡಿದ್ವಿ ನೋಡಿ. ಅಲ್ಲಿ ಹೌದೌದು, ಕಲ್ ಪಿಚಿಂಗ್ ಆ ಕಡೆ ಈ ಕಡೆ ಎಲ್ಲ ಕಲ್ ಪಿಚಿಂಗ್ ಮಾಡಿ, ನೀರು ಆ ಕಡೆ ಹೊಳ್ಳಬಾರ್ದು. ನೀರೇದ್ರೆ ಸೆಂಟ್ರಲ್ಲೇ ಹೊಳ್ಬೇಕು. ಹೌದೌದು, ಸೆಂಟ್ರಲ್ಲೇ ಹೊಳ್ಬೇಕು. ಆ ರೀತಿ ಇದನ್ನ ನಿರ್ಮಾಣ ಮಾಡಿದಾಗ ಇದು 5,000 ಅಡಿ ನೀರು ನಿಲ್ಲುತ್ತೆ. ಇದು 5,000 ಅಡಿ ಉದ್ದಕ್ಕೂ 5,000 ಅಡಿ ನೀರು ನಿಲ್ಲುತ್ತೆ. ಇದು ಗೊತ್ತಾಯ್ತಾ? ಇಲ್ಲಿ ನೋಡಿ, ಇಲ್ಲೊಂದು ಕಲ್ ಪಿಚಿಂಗ್ ಇದೆ. ಬನ್ನಿ ಇಲ್ಲಿ ನೋಡಿ. ನೀರು ಯಾವುದೇ ಕಾರಣಕ್ಕೂ ಉತ್ತರದಲ್ಲಿ ಹೇಳ್ಬಾರ್ದು ನೀರು ಅಂತ ಹೇಳಿ ಇದನ್ನ ಹೈಟ್ ಮಾಡಿ, ಆಮೇಲೆ ಆ ಕಡೆ ನೀರು ಇಲ್ಲಿಗೆ ಬರಬಾರ್ದು. ಆ ಕಡೆ ನೀರು ಬಂದು ಇದನ್ನ ಹೊಡೆದಾಕ್ಬಿಡುತ್ತೆ. ಆ ಕಡೆ ನೀರು ಹಂಗೆ ಹೋಗ್ಬೇಕು ಅಂಥೇಳಿ ಅಲ್ಲೊಂದು ಕಲ್ ಪಿಚಿಂಗ್ ಮಾಡಿ ಅಲ್ಲೊಂದು ನಿರ್ಮಾಣ ಮಾಡಿದ್ದೀವಿ. ಅಲ್ಲೂ ಒಂದು ಕಲ್ಲು ಪಿಚಿಂಗ್ ಮಾಡಿದಿರಿ. ಹಂಗೆ ಉದ್ದಕ್ಕೂ ಕಲ್ ಪಿಚಿಂಗ್ ಮಾಡಿ ನಿರ್ಮಾಣ ಮಾಡಿ ಇದನ್ನ ಇದೇನಿದೆ ಈ ಸ್ಟ್ರಕ್ಚರ್ ಇದೆಯಲ್ಲ, ಈ ಸ್ಟ್ರಕ್ಚರ್ಗೆ ಸಪೋರ್ಟ್ ಕೊಟ್ಟಿದ್ದೀವಿ. ಈ ಸ್ಟ್ರಕ್ಚರ್ ಒಂದೇ ಇದ್ರೆ ಉಳ್ಕೊಂಡ್ಬಿಡುತ್ತೆ. ಅದು ಇರ್ತಿರ್ಲಿಲ್ಲ, ಅದು ಒಂದೇ ಆ ಕಡೆ ಎಲ್ಲ ಉಲ್ಟೋಗಿದೆ. ಅದು ಉಲ್ಟೋಗಿದೆ. ಅದಕ್ಕೆ ಇದು 15 ಅಡಿ ಬಾಂದ್ ನಿರ್ಮಾಣ ಮಾಡಿದ್ದು. ಈಗ ಈ ಬಾಂದು ಅದಕ್ಕೆ ಸ್ಟ್ರಕ್ಚರಿಗೆ ಸಪೋರ್ಟ್ ಆಯಿತು. ಇಲ್ಲ ಅಂದ್ರೆ ಅದು ಒಂದೇ ಆಗಿದ್ರೆ ಇರ್ತಿರ್ಲಿಲ್ಲ. ಈಗೇನಾಗುತ್ತೆ ಅಂದ್ರೆ ಇದ್ರ ಮೇಲೆ ನೋಡಿ, ಪಾರ್ಟಿ ಮಾಡೋದಿಲ್ಲ ರಾತ್ರಿ ಹೊತ್ತು ಬಂದು. ಇದ್ರ ಮೇಲೆ ಹೊಲ್ಡೋಗುತ್ತಲ್ಲ, ಇದು ಮಣ್ಣನ್ನು ಕೊರೆಯಲ್ಲ. ಇದು ಯಾವುದೇ ಕಾರಣಕ್ಕೂ ಮಣ್ಣನ್ನು ಕೊರೆಯಲ್ಲ. ಇದೆ ಹುಲ್ಲಿದೆ ಅಲ್ಲಿ ಕಟ್ಟಡ ಇರೋದ್ರಿಂದ ಕೊರೆಯೋದಿಲ್ಲ. ಖಂಡಿತ ಸರ್, ತುಂಬ ದೊಡ್ಡ ಕೆಲಸ ಮಾಡಿದ್ರಿ. ಮಾತ್ರ ಇದೊಂದು ನಾವು ಭಾಳ ಅಪ್ರಿಸಿಯೇಟ್ ಮಾಡಬೇಕಾದಂಥ ವಿಚಾರ. ರಾತ್ರಿಗೆ ನೀರು ತುಂಬಿ ಬಿಟ್ರೆ ಇದರಲ್ಲಿ ಏನಾಗುತ್ತೆ, ಇದು ಬಸಿ ಬಂದ್ಬಿಡುತ್ತೆ ಈ ಕಡೆಗೆ. ಖಂಡಿತ ಯಾವ ಲೆವೆಲ್ಗೆ ಎರಡೂ ಈಕ್ವಲಿಬ್ರಿಯಂ ಮೇಂಟೈನ್ ಆದ್ರೆ ನಿಲ್ಲುತ್ತೆ. ಏನಾದ್ರು ಖಾಲಿ ಆದ್ರೆ ಆ ನೀರು ಸ್ವಾಭಾವಿಕವಾಗಿ ಇದ್ರಲ್ಲೇ ಏರಲ್ಲೇ ಬಂದ್ಬಿಡುತ್ತೆ. ಬಸಿ ನೀರು ಬಂದ್ಬಿಡುತ್ತೆ. ಅದು 30 ಅಡಿ ಇದೆ ಆದ್ರೂ ಬಂದ್ಬಿಡುತ್ತೆ ಅದು. ಹೌದೌದು. ಸೊ ಅದರಿಂದ ಅದು ಎಷ್ಟು ಮೇಂಟೈನ್ ಆಗುತ್ತೆ ಅಷ್ಟೇ ಮೇಂಟೈನ್ ಆಗುತ್ತೆ ಅದು. ಇಲ್ಲಿ ಬಂದ್ಬಿಡುತ್ತಲ್ಲ ಹೆಚ್ಚಿಗೆ ಆದ್ರೆ ಹೈಟ್ ಇರೋದ್ರಿಂದ. ಬನ್ನಿ ಇಲ್ಲಿ ಮೇಲೆ ಬನ್ನಿ, ಹೀಗೆ ಬನ್ನಿ ಮೇಲೆ. ಈಗ ನೋಡಿ, ಹೊಂಗೆ ಮರ ಸುಮಾರು ಒಂದು 8 ವರ್ಷ 10 ವರ್ಷ ಹಳೆ ಹೊಂಗೆ ಮರ ಇದೇ ಪರಿಸ್ಥಿತಿಲಿದೆ ಅದು. ಯಾಕೆಂದ್ರೆ ಮಣ್ಣು ಹಂಗಿದೆ. ಮಣ್ಣು
ನೋಡಿ ಇಲ್ಲಿ ನೋಡಿ ಒಳಗಡೆ ನೋಡಿ ಎಷ್ಟು ಡಾರ್ಕ್ನೆಸ್ ಇದೆ. ಜೀವಸತ್ವವೇ ಇಲ್ದಂತ ಮಣ್ಣನ್ನ ಇಲ್ಲೇನ್ ಮಾಡಿದ್ವಿ ಅಂದ್ರೆ ಮಂಗ ಬೀಳೋದು ಅಂತಾರೆ. ಮಂಗ ಬೀಳೋದು ಅಂದ್ರೆ ಏನಾಗುತ್ತೆ ಅಂದ್ರೆ ಮಳೆ ನೀರು ಬಂದಾಗ ಮಳೆ ನೀರು ಆ ಕಡೆ ಹರಿದು ಈ ಕಡೆ ಹರಿದ್ರೆ ಅಲ್ಲೇ ಕೊರಕಲಾಗತ್ತೆ. ಅದು ಹೌದೌದು, ಕೊರಕಲಾಗಿ ಅದನ್ನ ಅಲ್ಲೇ ನಿರ್ಮಾಣ ಮಾಡಿ ಮಂಗ ಬಿದ್ದ್ಬಿಡುತ್ತದು. ಆವಾಗ ಸುಮಾರು ಸಲ ಒಡೆದೋಗೋದು ಈ ಕಡೆಯಿಂದ. ಸೊ ಅವಕ್ಕೆ ಏನ್ ಮಾಡಿದ್ವಿ ಅಂದ್ರೆ 300 ಅಡಿಗೂ ಕಲ್ ಪಿಚಿಂಗ್ ಮಾಡಿದೀವಿ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಇಳಿದೋಗ್ತೀನಿ ನೋಡಿ, ಕಲ್ ನೋಡಿದ್ರೆ ಸೆಂಟ್ರಲ್ ಹೈಟ್ ಕೊಟ್ಟು ಅರ್ಧ ಈ ಕಡೆ ಬರುತ್ತೆ, ಅರ್ಧ ಆ ಕಡೆ ಹೋಗುತ್ತೆ. ನೀರು ಇದ್ರ ಮೇಲೆ ಬರುತ್ತೆ. ಈಗ ನಾವೇನು ಈಗ ನಡೆದು ಹೋಗ್ತಿದೀವಲ್ಲ, ಇದೆಲ್ಲ ಕಲ್ಲಿರೋದು, ಅಡಿಲಿ ಕಲ್ಲಿದೆ. ಕಲ್ಲು ನೋಡಿ ಕಾಣ್ತಿದೆಯಲ್ಲ ಕಲ್ಲು. ಇದ್ರ ಮೇಲೆ ನೀರು ಸೆಂಟ್ರಲ್ಲೇ ನೀರು ಬರಬೇಕು. ಯಾವುದೇ ಕಾರಣಕ್ಕೂ ನೀರು ಹಿಂಗೆ ಹೋಗ್ಬಾರ್ದು. ಹಿಂಗೋದ್ರೆ ಮಂಗ ಬಿದ್ದು ಕೊರಿಯುತ್ತೆ. ಅದನ್ನ ಅಲ್ಲ ಕೊರೆದು ಇದೆಲ್ಲ ಸ್ವಂತ ಜಮೀನಿಗೂ ಈ ಕೆಲಸ ಮಾಡ್ಕೊಳ್ಳಲ್ಲ, ಅಂತಹ ಕೆಲಸ ಮಾಡಿಸಿದಿರಲ್ಲ ಸರ್ ನೀವು. ಇದು ನೋಡಿ, ಇದು ಹೆಂಗೆ ಅಂದರೆ ಇದು 3 ವರ್ಷ ನಾವು ಕಳ್ಕೊಂಡಿದ್ವಿ ಇದನ್ನ. ಆಮೇಲೆ ಆಲೋಚನೆ ಮಾಡಿ 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 ನೀರಿಗೊಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಮೊಲಗಳಿರುತ್ತೆ ಗೊತ್ತಾ ಇದರಲ್ಲಿ. ಮೊಲಗಳು, ನವಿಲುಗಳು ಎಲ್ಲ ಇರ್ತವೆ. ನೀವು ಓಡಾಡ್ತೀವಿ ಬೆಳಗ್ಗೆ ಅಷ್ಟೊತ್ತಿಗೆ ಬಂದರೆ, ಸಾಯಂಕಾಲ ಬಂದರೆ ಫಸ್ಟ್ ಕ್ಲಾಸಾಗಿ ಮೊಲಗಳು ಓಡಾಡ್ತಿರ್ತವೆ ಇಲ್ಲಿ. ಅಷ್ಟು ಒಂದು ನೋಡಿ, ಇದು ನೋಡಿ, ಇದು ಎಷ್ಟು ಮಟ್ಟಿಗೆ ನಮಗೆ ಎಲೆ ಬಿದ್ದಿರೋದು ಇಲ್ಲಿ ನೋಡ್ರಿ. ಹೊಂಗೆ ಬೀಜಗಳು ಎಲ್ಲ ಬಿದ್ದಿರುತ್ತೆ. ಕ್ರಮೇಣ ಏನಾಗುತ್ತೆ ಅಂದರೆ ಈ ರೀತಿಯ ತ್ಯಾಜ್ಯಗಳಿಂದಲೇ ಈ ಭೂಮಿ ಫಲವತ್ತಾಗುತ್ತೆ. ಹೌದು, ಫಲವತ್ತಾಗಿ ಸೂರ್ಯನ ಶಾಖ ಹಿಡ್ಕೊಳ್ಳೋಕೆ ಶಕ್ತಿ ಇರೋದು ಎಲೆಗೆ, ಮರಗಳಿಗೆ, ಕಾಂಡಗಳಿಗೆ. ಕರೆಕ್ಟಾ? ಹೌದು. ಅದು ಭೂಮಿ ಸೇರಿದಾಗ ಭೂಮಿಗೆ ಶಕ್ತಿ ಬರುತ್ತೆ. ಹೌದು, ಭೂಮಿ ತನು ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಜಾಗದಲ್ಲಿ ನೀರು ನಿಂತಾಗ ಒಂದೊಂದು ಕಡೆ 20 ಅಡಿ ನೀರು ನಿಲ್ಲುತ್ತೆ. ಇದು 20 ಅಡಿ ನೀರು ನಿಲ್ಲುತ್ತೆ, ಒಂದೊಂದು ಕಡೆ 10 ಅಡಿ ನೀರು ನಿಲ್ಲುತ್ತೆ. ಅಷ್ಟು ದೊಡ್ಡ ಕೆರೆ. ಇದನ್ನ ನಾವು ಇದಕ್ಕಿಂತ ಆಳ ಮಾಡಿಬಿಟ್ರೆ, ಇದಿದೆಯಲ್ಲ ಸರ್, ಇದು ಇದಕ್ಕಿಂತ ಆಳ ಮಾಡಿಬಿಟ್ರೆ ಇಲ್ಲಿ ನೀರು ಹಿಂಗದೇ ಇಲ್ಲ, ನೀರು ಹೋಗೋ ಆವಿ ಆಗೋದೇ ಇಲ್ಲ. ಹೌದು. ಇದನ್ನ ಇನ್ನಷ್ಟು ಆಳ ಮಾಡಿಬಿಟ್ರೆ 20 ಅಡಿ, ಇದಕ್ಕಿಂತ ಇದು ತಗ್ಗಾಗಬೇಕು. ತಗ್ಗಾಗ್ಬಿಟ್ರೆ ನೀರು ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನೀರು ನಿಲ್ಲುತ್ತೆ ಅಲ್ಲಿ. ಹೌದು, ರೈಟ್. ಈ ಕೆರೆ ಫುಲ್ ಆದ್ಮೇಲೆ ನೀರು ಎಕ್ಸಸ್ ನೀರು ಹೋಗ್ಲಿಕ್ಕೆ ಈ ಕಡೆ ದಾರಿ ಇದೆಯಾ? ಇದು ಕೋಡಿ ಬೀಳೋದು ಅಂತಾರಲ್ಲ, ಇದನ್ನೆಲ್ಲ ನೀರು ಯಾವುದೇ ಕಾರಣಕ್ಕೂ ಏರಿಗೆ ಹಾನಿ ಮಾಡಬಾರ್ದು ಅಂಥೇಳಿ ಇದನ್ನ ನಿರ್ಮಾಣ ಮಾಡಿ, ಇದನ್ನೆಲ್ಲ ನೋಡಿ ಕಲ್ ಪಿಚಿಂಗ್ ಎಲ್ಲ ಮಾಡಿ ನಿರ್ಮಾಣ ಮಾಡಿ ಹಿಂಗೆ ಕೊಟ್ಟಿದ್ದೀವಿ. ತೋರಿಸ್ತೀನಿ ನೋಡ್ರಿ. ಇದು ಹೆಂಗೆ ಅಂದರೆ ನಾವು ಮಾಡ್ತಾ 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 ಈ ಡ್ಯಾಮೇಜಸ್ ಎಲ್ಲ ನೋಡಿದ್ವಿ. ಸೊ ನೋಡಿದಾಗ 3 ವರ್ಷ ಇದೆಲ್ಲ ರಿಪೇರಿ ಮಾಡಿದ್ದನ್ನು ಸಾರ್ಥಕ ಆಗಬೇಕು ಅಂದರೆ ಇದು ಆಗಲೇಬೇಕು. ಯಾವ ರೀತಿ ನೋಡಿ, ಇದು ಹಿಂಗೆ ನೀರು ಹರಿದು ಬರುತ್ತೆ. ಇದು ಈಗ ನೀರು ಹರಿದು ಇದಕ್ಕೆ ಹೋಗುತ್ತೆ. ಮತ್ತೆ ಈ ಕಡೆಗೆ ಉದಾಹರಣೆಗೆ ಇದನ್ನು ಮಾಡಿರಲ್ಲ ಅಂದರೆ ಈ ಏರಿಯಾನೇ ಕೊಚ್ಚಿಬಿಡುತ್ತೆ ಅದು. ಹೌದು, ಯಾಕಂದ್ರೆ 25 ಎಕರೆಯಿಂದ ನೀರು ಬಂದಾಗ ಅಲ್ಲ, ಫುಲ್ ಆದ್ಮೇಲೆ ಏನು ನಾವು ಏರಿ ಮೇಲೆ ಹರಿಬೇಕು. ಕ್ರಮೇಣ ಹರಿದಾಗ ಕೊಚ್ಚಿ ಹೋಗ್ಬಿಡುತ್ತೆ. ಹೋಯ್ತು. ಓಲ ಮಂಗ ಬೀಳೋದು ಅಂತಾರಲ್ಲ, ಅದು ಹೋಲಾಗಿ ಹೋಯ್ತು. ಸೊ ಕೊನೆಗೆ ಇದನ್ನ ಏರಿ ಮಾಡಿ ಇದೆಲ್ಲ ಲೇಬರ್ ಕೊಟ್ಟೆ ಮಾಡಿಸಿದ್ದೆ, ಕಾಂಟ್ರಾಕ್ಟ್ ಕೊಟ್ಟು ಮೀಟರ್ ಲೆಕ್ಕದಲ್ಲಿ ಇದನ್ನೆಲ್ಲ ಮಾಡಿಸಿ ಇದು ನೀರಿಗೂ ಸರಾಗ ಹೋಗುತ್ತೆ. ಇಲ್ಲಿ ಓಡಾಡೋಕ್ಕೆ ಏರಿ ಮೇಲೆ ಯಾವುದೇ ಕಾರಣಕ್ಕೂ ಎಷ್ಟು ಕಷ್ಟ ಆಯಿತು ನಮಗೆ ಏರಿ ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ಬಿಡೋದು. ಹೌದೌದು. ಸೊ 1 ವರ್ಷ ಇದಕ್ಕೆ ಕೊಚ್ಚೋಯ್ತು, 1 ವರ್ಷ ಅದಕ್ಕೆ ಕೊಚ್ಚೋಯ್ತು, ಎಲ್ಲ ಕೊನೆಗೆ 3 ವರ್ಷ ಮಾಡಿದ್ವಿ. ಸ್ಟ್ರಗಲ್ ಮಾಡಿರೋದನ್ನು ಹೋರಾಟ ಸ್ಟ್ರಗಲ್ಗಿಂತ ಕಲ್ತಿರೋದು ಅಲ್ಲ, ಕಲಿಯೋದಿರುತ್ತಲ್ಲ. ಏನ್ ಗೊತ್ತಾ, ನಾವು ಏನೋ ಒಂದು ಕೆಲಸ ಒಳ್ಳೇದಾಗ್ಲಿ ಮಾಡಿರ್ತೀರಿ, ಅದು ಫೇಲ್ಯೂರ್ ಆದ ತಕ್ಷಣ ಮತ್ತೆ ಅದು ಹೋರಾಟ. ಅವಾಗ ಉಳಿಸ್ಕೋಬೇಕಲ್ಲ, ಕಲಿಕೆ. ಈಗ ಅಲ್ಲಿ ನಾವು ಕೃಷಿ ಹೊಂಡ ಮಾಡಿದ್ವಲ್ಲ, ಕೃಷಿ ಹೊಂಡ ಮಾಡಿದಾಗ ನಮಗೆ 3000 ಇದು ಟ್ರ್ಯಾಕ್ಟ್ರು ಕಲ್ಲು ಬಂತು. ಈ ತರ ಕಲ್ಲು 3000 ಟ್ರ್ಯಾಕ್ಟ್ರು ಲೋಡು. ಒಬ್ಬೊಬ್ಬ 3000 ಟ್ರ್ಯಾಕ್ಟರ್ ಲೋಡ್. 3000 ಟ್ರ್ಯಾಕ್ಟರ್ ಲೋಡು. ಅದು 20 ಲಕ್ಷ ಖರ್ಚು ಮಾಡಿದ್ವಿ ಯಾವಾಗ 19ನೇ ಇಸ್ವಿನಲ್ಲಿ. 19ನೇ ಇಸ್ವಿಯಲ್ಲಿ 20 ಲಕ್ಷ ಖರ್ಚಾಯ್ತು ಅದಕ್ಕೆ, 2 ಕೃಷಿ ಹೊಂಡಕ್ಕೆ. ಇದು ಇಲ್ಲಿ ನೋಡಿ, ಇಲ್ಲಿ ಬಿಟ್ಟಿದ್ದೀವಿ. ಇದಕ್ಕೆಲ್ಲ ಬಿಟ್ಟಾಗ ಏರಿ ಭದ್ರ ಆಗೋಯ್ತು. ಇದು ಫುಲ್ ಏರಿ ಭದ್ರ ಆಗೋಯ್ತು. ಆ ಏರಿ ಯಾವುದೇ ಕಾರಣಕ್ಕೂ 2 ಕಡೆಗೂ ಕಲ್ಲು ಬಿಟ್ಬಿಟ್ಟಿದ್ದೀವಿ. ಕಲ್ಲು ಬಿಟ್ಬಿಟ್ಟು ಮಣ್ಣು ಕೊಟ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಇದು ಹಿಂಗೆ ಹೋಗುತ್ತೆ. ಇದು ಹಿಂಗೆ ಹೋಗಿದ್ದು, ಇದು ಹಿಂಗೆ ಬಂದು ಹಂಗೆ ಹೋಗುತ್ತೆ. ಅಲ್ಲೊಂದು ಕಲ್ಯಾಣಿ ಇದೆ, ತೋರಿಸ್ತೀನಿ ನಿಮಗೆ. ಆ ಕಲ್ಯಾಣಿ ದಾಟಿ ಇನ್ನೊಂದು 2000 ಅಡಿ ಹೋಗುತ್ತೆ ನೀರು. ಇದು ನೀರು ಬಂದ್ಬಿಡ್ತು ಅಂದ್ರೆ ನಿಮಗೆ ಯಾವ್ಯಾವ ಥರ ಪಕ್ಷಿ ಬರುತ್ತೆ ಗೊತ್ತಾ ಇದರಲ್ಲಿ? ಹೌದೌದು. ಇದು ಪಕ್ಷಿಧಾಮ ಆದಂಗೆ ಆಗುತ್ತೆ ಅವಾಗ. ಇದು ಒಂದೊಂದ್ಸಲಿ ಒಂದೊಂದು ವರ್ಷ ನೋಡಿದಿಲ್ಲ ನಾನು,
ಇದು ಫೆಬ್ರವರಿ ಶಿವರಾತ್ರಿ ತನಕ ನೀರು ಹರಿತಿರುತ್ತೆ ಇದರಲ್ಲಿ. ಆಮೇಲೆ ಇದೇನಾಗುತ್ತೆ ಅಂದರೆ ಈಗ ಇಲ್ಲಿ ನಮ್ಮ ಕೋಡಿಹಳ್ಳಿ ಕೆರೆ ಇದಾಗುತ್ತೆ, ಟಚ್ ಆಗುತ್ತೆ. ಅಪ್ಪರ್ ಭದ್ರಾ ಬರೋದ್ರಲ್ಲಿ ಕಡೂರೇ ಮೇಜರ್ ಬೆನಿಫಿಷರಿ, ಕಡೂರು ತಾಲೂಕು. ಹೌದೌದು. 330 ಚಿಲ್ಲರೆ ಕೆರೆನ ಕಡೂರಲ್ಲಿ ತುಂಬಿಸ್ತೀವಿ ಅಂತ ಹೇಳಿದ್ದಾರೆ. ಅಪ್ಪರ್ ಭದ್ರಾ ಬಂದ್ರೆ ಇಲ್ಲಿ ಕೋಡಿಹಳ್ಳಿ ಕೆರೆ ಇದೆ. ಇಲ್ಲಿ ಈ ಕೋಡಿಹಳ್ಳಿ ಕೆರೆ ತುಂಬಿಟ್ರೆ ಅದು ಇಲ್ಲೇ ಹೋಗೋದಿದ್ದು, ಇದ್ರ ಮುಖಾಂತರ ಹೋಗೋದು. ಈಗ ಕೋಡಿಹಳ್ಳಿ ಕೆರೆ ತುಂಬಿದ್ರ ಚಿಂತೆ ಇಲ್ಲ. ಇಲ್ಲಿ ಮಳೆ ಬಂದ್ರೆ ಒಂದ್ಸಲಿ ಸತತವಾಗಿ 1 ದಿವಸ 2 ದಿವಸ 3 ದಿವಸ ಮಳೆ ಬಂದ್ರೆ ನೀರು ಬಂದ್ಬಿಡುತ್ತೆ. ಯಾಕೆಂದ್ರೆ ಈ ಮಣ್ಣು ಯಾವುದೇ ಕಾರಣಕ್ಕೂ ನೀರು ತಗೊಳ್ಳೋದೇ ಇಲ್ಲ ಒಳಗೆ. ಅದಕ್ಕೆ ಬ್ರಾಹ್ಮಣಿ ಡಕ್ಸ್ ಏನೇನೋ ಬರುತ್ತೆ ಇಲ್ಲಿ ನೀರು ಬಂದ್ಬಿಟ್ರೆ. ನೀರು ಈ ಲೆವೆಲ್ ತನಕ ಬರುತ್ತೆ ಸರ್. ಇದು ವೈವಿಧ್ಯಮಯವಾದ ಪಕ್ಷಿಗಳು ಇಲ್ಲಿ ಬರ್ತವೆ. ನೀರು ಈ ಲೆವೆಲ್ ತನಕ ಬರುತ್ತೆ. ಇದು ನೋಡಿ, ಅದಕ್ಕೆ ಹೋಗ್ಬೇಕು ಅಂದ್ರೆ ನಮ್ದು ಈ ಬಾರ್ಡರ್ ಲೆವೆಲ್ ಟಚ್ ಆಗುತ್ತೆ ನೀರು. ಈ ಬಾರ್ಡರ್ ಲೆವೆಲ್ ಟಚ್ ಆಗುತ್ತೆ ನಮ್ಗೆ ನೀರು. ಎಷ್ಟು ಅಡಿ ಹೈಟ್ ಆತ್ರಿ ನೀರು ಅವಾಗ? 100 ಅಡಿ ಮೇಲಾಗುತ್ತೆ. ಆಳ ಒಂದು 15 ಅಡಿ ಸರಾಸರಿ ಸಿಗುತ್ತೆ ನಿಮ್ಗೆ. 5,000 ಅಡಿ ಸಿಗುತ್ತೆ ಇದು. ಹೌದೌದು. ಇದು ಫುಲ್, ಇದು ಸರ್ವೆ ನಂಬರ್ 85. ಇದು 44 ಎಕರೆ ಇದು ಜಾಗ. ಇದು ನೀರು ಹರಿಯಕ್ಕೆ ಸರ್ಕಾರ ಬಿಟ್ಟಿರೋದು, ನೀರು ಹರಿಯಕ್ಕೆ ಅಂತಾನೆ. 85ನೇ ಸರ್ವೆ ನಂಬರು. ಇದರಲ್ಲೂ ಎಷ್ಟೋ ಜನ ಎನ್ಕರೇಜ್ ಮಾಡ್ಕೊಂಡಿದ್ದಾರೆ. ನೀರಿಲ್ಲದೆ ಏನ್ ಬದುಕ್ತೀವಿ ಅಂತಾನೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೊಂಗೆ ಬರ್ತಾರೆ ನೋಡಿ, ಅದಾಗದೆ ಹುಟ್ಟಿ ಕೆಲವು ಬೇರಿಂದ ಬರುತ್ತೆ, ಬೀಜದಿಂದ ಬರುತ್ತೆ, ಕೆಲವು ಬೇರಿಂದನೇ ಬಂದ್ಬಿಡುತ್ತೆ ಮೇಲಿಕ್ಕೆ. ನೋಡ್ರಿ, ಬಿದಿರು ಬೆಳೆಸಿದಿರಿ. ಇದು ಬಿದಿರು, ಬೇವು, ಹೊಂಗೆ. ಇಲ್ಲಿ ನೋಡಿ, ಇಲ್ಲೊಂದು ಅರಳಿ ಮರ ನೋಡಿ ಸರ್. ಇಲ್ಲಿ ಅರಳಿ ಮರ ಇದು ಚೆನ್ನಾಗಿ ಬಂದಿದೆ. 4 ಮೂಲೆಗೆ 4 ಅರಳಿ ಮರ ಹಾಕಿದ್ದೀವಿ, ಒಂದು ಆಲದ ಮರ ಹಾಕಿದ್ದೀವಿ. ಇದು ಮಣ್ಣು ಕುಂಟುತ್ತೆ ಸರ್, ಇದು ಮಣ್ಣು ಸರಿ ಇಲ್ಲ. ಮತ್ತೆ ಇನ್ನು ಯಾವ್ದಾದ್ರು ಇಲ್ಲ ನೋಡ್ರಿ, ಹಿಂಗೆ 4 ಮೂಲೆಯಲ್ಲೂ ಮಾಡಿದ್ದೀರಲ್ಲ. ಅಲ್ಲ, ನೀವು ಎಷ್ಟು ಸಾಮಾಜಿಕ ಕಾಳಜಿಯನ್ನು ಇಟ್ಕೊಂಡು ಮಾಡಿದ್ದೀರಿ. ಬೇವಿಲೆಲ್ಲ ಹಾಕಿದ್ವಿ, ಎಲ್ಲ ಹೋಯ್ತು. ಸಾರ್ವಜನಿಕರು ಸಹಕಾರ ಕೊಡದಿದ್ರು ತೊಂದರೆ ಇಲ್ಲ, ಸುಮ್ಮನೆ ಇದ್ರೂ ಸಾಕು. ಇದು ಎಲ್ಲೋದಿದೆ ಸರ್, ಯಾವ ಊರಿಗೆ ಹೋದ್ರು ಅದೇ ಕಥೆನೇ. ಯಾವ ಊರಿಗೆ ಹೋದ್ರು ಆಗುತ್ತೆ. ಫೈಟಿಂಗ್ ಸ್ಪಿರಿಟ್ ಇದ್ರೆ ಹೌದು, ಅದರಲ್ಲಿ ಎಂಜಾಯ್ ಮಾಡ್ತಾ ಇರ್ಬೋದು ಅಷ್ಟೇ. ಹೌದು. ಇದೆಲ್ಲ ನೋಡಿ, ನಮ್ಮ ಹಳೆ ಮೈಸೂರು ಫ್ಯಾಕ್ಟ್ರಿಗಳದ್ದು ಆಫೀಸ್ದು, ನಮ್ಮ ಮೈಸೂರು ಆಫೀಸ್ ಇದೆ. ಎಲ್ಲ ಚೇಂಬರ್ ಕವರ್ ಚೇಂಜ್ ಮಾಡಿದಾಗ ಅಲ್ಲಿ ಸಿಕ್ಕಿದ್ದು. ಅದನ್ನ ಯಾವುದೂ ಹೊಡಿಲಿಲ್ಲ, ಬಿಡಲಿಲ್ಲ. ಎಲ್ಲ ಇಲ್ಲಿ ತಂದು ಸದುಪಯೋಗ ಪಡಿಸ್ಕೊಂಡಿದ್ದು. ನಮ್ಮ ಮೈಸೂರು ಆಫೀಸ್ ಇದೆ, ಅಲ್ಲಿಂದನೇ ತಂದಿದ್ದು ಅದನ್ನು. ಹೌದು. ನೋಡಿ, ಪಾಮ್ ಟ್ರೀಸು ಎಷ್ಟು ಹಾಕಿದ್ರಿ ಸರ್? ಇದು ತಾಳೆ ಮರ 20. ಹಿಂಗೆ ಒಳಗೋಗ್ಬಿಡೋಣ ಸರ್. ಇದು ನೀವು ಹೆಂಗೆ ಹೇಳ್ತೀರ ಹಂಗೆ ಹೋಗೋಣ, ಬನ್ನಿ, ಹೋಗ್ಬೋದು. ಯಜಮಾನ್ರೆ, ಈಗ ನಮ್ಮ ತಾರಾನಾಥ್ ಸರ್ ಇಷ್ಟೆಲ್ಲ ದೊಡ್ಡ ಸಾಹಸ ಮಾಡಿದ್ದಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಿ? ನಮ್ಮ ಅಭಿಪ್ರಾಯ, ಇದು ದೈವ ಸಂಕಲ್ಪ ಅವ್ರಿಗೆ ಬಂದಿದೆ ಅಂತ ಕಾಣುತ್ತೆ. ಬಹುಶಃ ಈ ಜಮೀನಲ್ಲಿ ಏನೋ ಬೆಳೆದ ಜಮೀನಿನಲ್ಲಿ ಈ ಸಾಕಷ್ಟು ಪ್ರಗತಿ ಕಂಡಿದ್ದಾರೆ. ಖಂಡಿತ. ನೀವು ತಾರಾನಾಥ್ ಸರ್ ನಿಮ್ಗೆ ಏನಾಗಬೇಕು? ನಮಗೆ ನಮ್ಮ ಅಕ್ಕರ ಅಳಿಯ. ನಮ್ಮ ಅಕ್ಕರ ಅಳಿಯ. ಇದ್ರ ಮೇಲೆ ಕನೆಕ್ಷನ್ ಮೇಲೆ ಅವರು ಇದ್ರ ಮಿಲಿಟರಿ ಸರ್ವಿಸ್ನಾಗಿದ್ದಾಗ ಬರೋರು, ಮಾತಾಡ್ಸೋರು, ಹೋಗೋರು ಅಷ್ಟೇ. ಆದ್ಮೇಲೆ ರಿಟೈರ್ಡ್ ಆದ್ಮೇಲೆ ಇಲ್ಲಿ ಬಂದಾಗ ಒಂದ್ ಸ್ವಲ್ಪ ವರ್ಷ ಬಂದಿರಲಿಲ್ಲ. ಆಮೇಲೆ ಬಂದೆ, ಶುರುವಾದ. ಇಲ್ಲಿ ಬಂದಾಗ ಯಾಕೆ ಇಲ್ಲಿ ಶುರು ಆಗೋದು ಅಂತ ಕೇಳ್ತಾ ಇದ್ದೆ. ಏನೋ ಸಂಕಲ್ಪ ಇದೆ. ಇದಕ್ಕಿಂತ ಒಳ್ಳೆ ಜಾಗ ಕುರ್ಗ್ನಲ್ಲಿ ಎಸ್ಟ್ಲೋರಲ್ಲಿ ಇದೆ ಸರ್, ಬಂಗಾರ ಜಾಗ. ಆ ಬಂಗಾರ ಬಿಟ್ಟು ಈ ಕಬ್ಬಣಕ್ಕೆ ಬಂದೆಲ್ಲ ಕೈ ಹಾಕಿದ್ರಲ್ಲ, ಋಣಾನು ಸಂಬಂಧ ಅಂತ ಒಂದು ವಿಚಾರ ಹೇಳಿದ್ರು. ಋಣಾನು ಸಂಬಂಧ ಇಲ್ಲಿವರೆಗೂ ಹೇಳ್ಕೊಂಬಂದಿದೆ. ಅದಾದ್ಮೇಲೆ ಇವರು ಮಾವರು ಪ್ರಯತ್ನ ಮಾಡಿದ್ರು. ಮಾಡಿದಾಗ ತಂತಿ ಬೇಲಿ, ತಂತಿ ಎಲ್ಲ ಕಿತ್ಕೊಂಡವ್ರು. ಯಾಕೆಂದ್ರೆ ಅವ್ರು ಬೆಂಗಳೂರಿಂದ ಬರೋರು, ಇದು ಮಾಡ್ಸೋರು, ಹೋಗೋರು. ಇವರು ಬಂದ ಮೇಲೆ ನಿಂತ್ಕೊಂಡ ಮೇಲೆ ಕ್ಯಾಂಪ್ ಮಾಡಿ ಅವು ಇವು ಮಾಡಿ ಜನ ಮಾಡಿ ಪ್ರಯತ್ನ ಮಾಡಿ ಅದನ್ನ ಒಂದು ಹಂತಕ್ಕೆ ತಂದಿದ್ರು. ಮಾಡಿರೋ ಪ್ರಗತಿ ಈ ಕ್ಯಾಲ್ಕುಲೇಷನ್ ಹಾಕಿ ದುಡ್ಡಿನ ವಿಚಾರದಲ್ಲಿ ಆಗಿದ್ರೆ ಇದು ಖಂಡಿತ ಮಾಡೋಕ್ಕಾಗ್ತಿರ್ಲಿಲ್ಲ. ಇದು ಒಂದು ಅನುಭವದಲ್ಲಿ ಪ್ರಗತಿ ಮಾಡಿ ಸಾವಯವ ಗೊಬ್ಬರನ ಇಂಪ್ರೂವ್ ಮಾಡಬೇಕು. ಜಮೀನಲ್ಲಿ ಸಾವಯವ ಗೊಬ್ಬರದಲ್ಲಿ ಮನುಷ್ಯನಿಗೆ ಬೇಕಾದ್ದು ಆಹಾರ ಉತ್ಪತ್ತಿ, ಒಳ್ಳೆಯ ಆಹಾರ ಉತ್ಪತ್ತಿ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವರು ಒಂದು ಮಾತು ಹೇಳಿದರು. ಈ ಭೂಮಿ ಜೊತೆಗೆ ಈ ಸೇವೆ ಮಾಡ್ತಾ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಎಷ್ಟು ಕಷ್ಟ ಸರ್ ಇದೆಲ್ಲ ಮಾಡೋಕ್ಕೆ. ಅಲ್ಲ ಅದನ್ನ ಹೇಳಿದರು. ಖಂಡಿತ ಅವರ ಆ ಮನಸ್ಥಿತಿ ಇದೆಯಲ್ಲ, ಅದು ಇಷ್ಟೆಲ್ಲ ಅವರು ಶ್ರಮ ಪಡಲಿಕ್ಕೆ ಸಾಧ್ಯ. ಭಾಳ ಶ್ರಮ ಅಂದರೆ ಹೆಚ್ಚು ಕಮ್ಮಿ ಆಧುನಿಕರು ಕಾಲದಲ್ಲಿ ಇಂಥರೊಬ್ರು ಇದಾರ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಆಗಿ. ಓಕೆ.
ತಾರನಾಥ್ ಸರ್, ಬೆಳಗ್ಗೆಯಿಂದ ಇಲ್ಲಿವರೆಗೆ ನಾವು ಎಷ್ಟು ನಿಮಗೆ ತೊಂದರೆ ಕೊಟ್ಟಿದ್ದೀವಿ ಪಾಪ. ಯಾಕೆ ಅಂದರೆ ಸಾಕಷ್ಟು ಜನ ಲೇಬರ್ಸ್ ನಿಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ, ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಸುತ್ತ ನೋಡಿಬಿಟ್ರೆ ಲೇಬರ್ಸ್ ಎಲ್ಲ ಏನು ವರ್ಕ್ ಮಾಡ್ತಿದ್ದಾರೆ ಅಂತ. ಇದ್ರ ನಡುವೆನೂ ನಮಗೆ ವಿಡಿಯೋ ಮಾಡಲಿಕ್ಕೆ ಸಹಕರಿಸಿ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀವು ನೀಡಿದ್ದೀರಿ. ನಿಮ್ಮ ಕೃಷಿ ಆಶ್ರಮ ಇನ್ನೂ ತುಂಬ ಎತ್ತರಕ್ಕೆ ಬೆಳೀಲಿ. ಅದು ಈ ನಮ್ಮ ರಾಜ್ಯದಲ್ಲಿ ನಂಬರ್ 1 ಕೃಷಿ ಆಶ್ರಮ ಆಗಬೇಕು. ರೈತರಿಗೆ ಮಾರ್ಗದರ್ಶನ ನೀಡುವಂತಹ ಒಂದು ತರಬೇತಿ ಕೇಂದ್ರ ಇಲ್ಲಿ ಆಗಬೇಕು ಅಂತ ನನ್ನ ಆಶಯ. ನಿಮಗೆ ನಿಮ್ಮ ಭವಿಷ್ಯದ ಎಲ್ಲ ಕನಸುಗಳು ನೀವೇನೇನು ಇಟ್ಕೊಂಡಿದ್ದೀರೋ, ಈ ಶಾಲೆ, ಅನಾಥಾಶ್ರಮ, ಮಗದೊಂದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಯಶಸ್ವಿ ಆಗಲಿ, ನಿಮ್ಮ ಆಸೆ ಈಡೇರಲಿ ಅಂತ ಬಯಸ್ತಾ ನೀವು ಬಂದ್ರಿ, ನನಗೂ ಖುಷಿ ಆಯಿತು. ನಮ್ಮದೇನು ಶ್ರಮಗಳಿದೆ ನನ್ನ ಹಂಚ್ಕೊಳ್ಳೋಕ್ಕೂ ನಮಗೊಂದು ಅವಕಾಶ ಸಿಕ್ದಂಗೆ ಆಯಿತು. ಸೊ ಇದು ನಡೀತಾ ಇದೆ, ಇದರಲ್ಲಿ ಎಲ್ಲರದ್ದು ಕೊಡುಗೆ ಇದ್ದೇ ಇದೆ. ನಮ್ಮ ಟೀಮದ್ದು, ನಮ್ಮ ಜನಗಳದ್ದು, ನಮ್ಮ ಟೀಮಿಂದು ಎಲ್ಲರ ಕೊಡುಗೆನೂ ಇದೆ. ಹಾಗಾಗಿ ನಮ್ಮ ಚಿಕ್ಕಮಗಳೂರು ಸಾವಯವ ಬಳಗ ಅವರು ಸಹ ನಮಗೆ ಆವಾಗವಾಗ ಸಹಕಾರ ಕೊಡ್ತಿರ್ತಾರೆ. ಸೊ ಆದರೆ ನನಗೆ ಇನ್ನೂ ಒಂದು ಡೌಟ್ ಇದೆ. ಅದಕ್ಕೆ ಹೇಳಿಬಿಟ್ಟು ನಿಮ್ದೇನು ಫೈನಲ್ ಮಾಡಿಬಿಡಿ. ನೀವು ಕೆರೆ ನಿಮ್ಮ ಜಮೀನಲ್ಲಿ ಎಷ್ಟು ದುಡ್ಡು ಸುರಿದಿದ್ದೀರೋ ಗೊತ್ತಿಲ್ಲ, ಅಷ್ಟು ಸುರಿದಿದ್ದೀರಿ ಅಂತ ನನಗೆ ನೋಡಿದಾಗ ಅನ್ನಿಸ್ತು. ನಿಮ್ಮ ಜಮೀನುಗಾಲದಲ್ಲೇ ಹೊರಗೆ ಒಂದು ಕೆರೆ ನಿರ್ಮಾಣ ಮಾಡಿದ್ದೀರಲ್ಲ, ಆ ಕೆರೆ ಸುತ್ತಲೂ ಗಿಡಗಳನ್ನು ಬೆಳೆಸಿದ್ದೀರಲ್ಲ, ಅದು ಖಂಡಿತ ಅದ್ಭುತ ಅನ್ನಿಸ್ತು. ಅದಕ್ಕೂ ಕೂಡ ಸುಮಾರು ದುಡ್ಡು ಖರ್ಚು ಮಾಡಿದ್ದೀರಿ. ಯಾಕೆ ಸರ್ ಇಷ್ಟೆಲ್ಲ ನೀವು ಕಾಳಜಿ ವಹಿಸಿರೋದು? ಅಂದರೆ ನಾನು ಯಾವ ದುಡ್ಡು ತಂದಿಲ್ಲ, ಯಾವುದು ದುಡ್ಡು ಕಳೆದಿಲ್ಲ. ಎಲ್ಲಿ ಕಳೆದೀನಿ? ಜನ ಕೆಲಸ ಮಾಡ್ತಾರೆ, ಅವ್ರು ಕಾಯಕ ಮಾಡ್ತಾರೆ, ಅವ್ರಿಗೆ ದುಡ್ಡು ಸಿಗುತ್ತೆ. ಸೊ ದುಡ್ಡು ಏನು ದೇವ್ರು ಕೊಟ್ಟಿದ್ದಾನೆ ನಂದಲ್ಲ, ಅದು ನಾನು ಐ ಆಮ್ ಓನ್ಲಿ ಕಸ್ಟೋಡಿಯನ್. ಅಂದರೆ ನಾನು ಇಟ್ಕೊ ಅಂತ ಕೊಟ್ಟಿದ್ದಾನೆ, ಹಂಚು ಅಂತ ಕೊಟ್ಟಿದ್ದಾನೆ. ಅದು ಯಾರ್ಯಾರು ಸಂಪೂರ್ಣವಾಗಿ ಅರ್ಹರು ಇರ್ತಾರೆ ಅವ್ರಿಗೆ ಹಂಚಬೇಕು ಅದನ್ನು ನಾವು ದುಡ್ಡು. ಅವ್ರು ಕಾಯಕ ಮಾಡ್ತಾರೆ, ನಾವು ಒಂದಷ್ಟು ಫಲ ಕೊಡ್ತೀವಿ ಅಷ್ಟೇ. ಅದರಲ್ಲಿ ಏನಿದೆ? ನಾನು ಇನ್ನೂ ತಂದು ಇಲ್ಲೇನೂ ತೊಗೊಂಡೋಗೋದಿಲ್ಲ. ಏನೇ ಹಂಚಿದ್ರೂ ಏನೂ ಕಮ್ಮಿ ಆಗಿಲ್ಲ, ಎಂದೂ ಕಮ್ಮಿ ಆಗಿಲ್ಲ. ಸೊ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡೆದವಂತೆ ಅಂತ ಹೇಳಿ ಅದೊಂದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಸೊ ಏನು ಬಚ್ಚಿಟ್ಕೊಂಡು ಏನು ಮಾಡಬೇಕು? ಲಕ್ಷ್ಮಿ ಚಲಾವಣೆಯಲ್ಲಿದ್ದರೆ ತಾನೇ ಅದಕ್ಕೆ ಬೆಲೆ. ಅದು ಎಲ್ಲರೂ ಒಂದು ಪೆಟ್ಟಿಗೆಲಿದ್ರೆ ಕೊಳೆಯೋದು ಅದು. ಸೊ ಆದ್ದರಿಂದ ಏನು ಕಳೆದಿದ್ದೇನು ಪ್ರಶ್ನೆನೇ ಇಲ್ಲ ಇಲ್ಲಿ. ಓಕೆ ಎಲ್ಲ ಪಡೆದಿದ್ದೇ ಜಾಸ್ತಿ. ಎಲ್ಲರ ಅನುಗ್ರಹ ನೋಡಿ, ಇಷ್ಟು ಜನ ಟೀಮ್ ಕೆಲಸ ಮಾಡ್ತಾರೆ ನಮಗೆ. ಅವರು ಎಂಥ ಕಷ್ಟದ ಕೆಲಸ ಆದ್ರೂ, ಎಂಥ ಬೇಸಿಗೆಲಿ 41 ಡಿಗ್ರಿ ಟೆಂಪ್ರೇಚರ್ ಇದ್ರೂ ಎಲ್ಲ ಬಂದು ಕೆಲಸ ಮಾಡ್ತಿದ್ರು. ಯಾಕೆ ಕೆಲಸ ಮಾಡ್ತಾರೆ? ಅವ್ರಿಗೂ ಕಾಳಜಿ, ನಾವೇನೋ ಮಾಡ್ತಾ ಇದ್ದೀವಿ ಅಂತ ಅವರು ಒಂದು ಸಹಕಾರ ಕೊಡ್ತಾರೆ. ಸೊ ಅದರಿಂದ ಇಲ್ಲಿ ಕಳೆದಿದ್ದು ಏನಿಲ್ಲ, ಎಲ್ಲ ಪಡೆದಿದ್ದೆ ಇಲ್ಲಿಂದ. ಅದರಿಂದ ಏನು ನಿಮ್ಮ ದೊಡ್ಡತನ ಸರ್ ಅದು ಅಲ್ಲ, ಅದು ಖುಷಿನೇ ಅಂತಾರೆ. ಯಾಕೆಂದರೆ ಡೈಲಿ ಒಂದೊಂದು ಚೇಂಜಸ್ ಆಗ್ತಾ ಇರುತ್ತೆ, ಒಂದೊಂದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಒಂದೊಂದು ಬೆಳವಣಿಗೆ ಆಗ್ತಾ ಇರುತ್ತೆ, ಒಂದೊಂದು ಕಟ್ಟಡ ಮೇಲೆ ಬರ್ತಾ ಇರುತ್ತೆ. ಮೇಲಾದ್ಮೇಲೆ ನಮ್ಗೆ ಮತ್ತೊಂದು ಮಾಡಬೇಕು ಅಂತ ಉತ್ಸಾಹ ಬರ್ತಿರುತ್ತೆ. ಅದರಿಂದ ಕಳೆಯೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಆನಂದ, ಜೀವನದ ಕೊನೆ ಘಟ್ಟದಲ್ಲಿ ಆನಂದನೇ. ಯಾಕೆಂದರೆ ಜೇನು ಎಲ್ಲ ತಾನು ಕೂಡಿಟ್ಟು ಜೇನು ಸ್ವಲ್ಪನಾರು ಕುಡಿದೋದ್ರೆ ಹೋಗೋಕೆ ಮುಂಚೆ ಒಳ್ಳೇದೇ ಅಲ್ವಾ? ಸರಿ. ಅದರಿಂದ ಎಷ್ಟಿದ್ರೇನು ಎಲ್ಲರಿಗೂ ನಾವು ಒಂದು ನೀವು ದುಡ್ಡಿಟ್ಟರೆ ಪ್ರಯೋಜನ ಇಲ್ಲ, ಅವ್ರವ್ರ ಆಶೀರ್ವಾದ. ಅವ್ರವ್ರ ಆಶೀರ್ವಾದಗಳು, ಅವ್ರವ್ರಿಗೆ ಆಶೀರ್ವಾದ ತಲುಪಿಬಿಟ್ರೆ ನಾವು ಕಷ್ಟಪಡ್ತಾರೆ, ನಮ್ಮಿಂದ ಇನ್ನೊಬ್ರಿಗೆ ಯಾರಿಗೂ ಆಶೀರ್ವಾದ ಇರ್ತದೆ ಆಗ್ತದೆ. ಅದರಿಂದ ಶ್ರಮ ಪಡ್ತಾ ಇದ್ರೆ ಸಾಯಂಕಾಲ ಆರಾಮಾಗಿ ನಿದ್ದೆ ಬರುತ್ತೆ, ಹೊಟ್ಟೆ ಹಸಿಯುತ್ತೆ, ಎಲ್ಲ ಆಗುತ್ತೆ. ಕೂತ್ಕೊಂಡು ಏನು ಮಾಡ್ತೀರಾ? ರಿಟೈರ್ಡ್ ಲೈಫ್ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಊರು ತಿರ್ಗೋಕ್ಕಾಗತ್ತಾ? ಈಗ ನೋಡಿ, ಏನೂ ಕಾಯಿಲೆ ಇಲ್ಲ, ಏನೂ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಸೊ ಈಗ ಯಾಕೆ ತಲೆ ಕೆಡಿಸ್ಕೊಳ್ಳೋದೇನಿದೆ? ಅಲ್ಲಿ ಏನಿಲ್ಲ, ಕೊಡೋನು ಅವನೇ, ಕಿತ್ಕೊಳ್ಳೋನು ಅವನೇ, ಎಲ್ಲದೇ. ಸೊ ಅದರಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋದ್ರಿಂದ ಯಾವತ್ತೇನು ಕೊರತೆ ಆಗಿರಲಿಲ್ಲ, ಕೊರತೆ ಆಗೋದು ಇಲ್ಲ ಅಂತ ಅನ್ಕೊಳ್ಳಿ. ರೈಟ್. ಒಳ್ಳೆ ಮಾಹಿತಿ ಕೊಟ್ರಿ, ಧನ್ಯವಾದ. ನಿಮಗೆ ಅನಂತ ಧನ್ಯವಾದಗಳು ಸರ್. ಧನ್ಯವಾದಗಳು. ನೀವು ತಾವು ಅಷ್ಟೇ ಬಂದ್ರಿ, ನೀವು ಶ್ರೀಮತಿಯವ್ರ ಜೊತೆಗೆ ಬಂದ್ರಿ, ನೀವು ಸಡನ್ನಾಗಿ ಬಂದ್ರಿ, ನನಗೊಂದು ಆನಂದ ಆಯಿತು, ಒಂದು ಬದಲಾವಣೆ ಆದಂಗೆ ಆಯಿತು. ಖಂಡಿತ. ಓಕೆಪ್ಪ, ಧನ್ಯವಾದಗಳು. ನೆಕ್ಸ್ಟು ಇನ್ನೂ ಡೆವಲಪ್ಮೆಂಟ್ಸ್ ಆದಾಗ ಮತ್ತೊಂದು ವಿಡಿಯೋ ಮಾಡ್ತೀನಿ ಸರ್. ಒಳ್ಳೆಯದು. ನಿಮ್ಮ ಸಹಕಾರ ಇರಲಿ. ಬನ್ನಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.